ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಅನೇಕ ವೀಕ್ಷಕರು, ಗುರುಗಳೇ, ಶತ್ರುಗಳಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಲ್ಲದೆ ಶತ್ರುಗಳು ನಮ್ಮಿಂದ ದೂರವಾಗಬೇಕು. ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಾವಿದ್ದರೂ ಸಹ ನೆರೆಹೊರೆಯವರು ಇರಬಹುದು, ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿರಬಹುದು, ನಿಮ್ಮ ಬಂಧುಗಳಲ್ಲಿರಬಹುದು, ಇನ್ನೂ ಕೆಲವರು ಭೂಮಿ ವಿಚಾರದಲ್ಲಿ ಕೋರ್ಟ್ನ ಮೆಟ್ಟಿಲೇರಿ ಶತ್ರುಗಳಲ್ಲಿ ಜಯವನ್ನು ಸಾಧಿಸಬೇಕು. ಈ ರೀತಿ ಅನೇಕರು ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿದ್ದಾರೆ. ಸಾಕಷ್ಟು ಜನ ಕರೆ ಮಾಡಿಯೂ ಸಹ ಇದರ ಬಗ್ಗೆ ಯಾವುದಾದ್ರೂ ಒಂದು ತಂತ್ರವಿಧಾನವನ್ನು ತಿಳಿಸ್ಕೊಡಿ, ಶತ್ರುಗಳಿಂದ ನಮಗೆ ಮುಕ್ತಿ ಸಿಗಬೇಕು. ಈ ವಿಚಾರವಾಗಿ ಇಂದಿನ ಈ ಸಂಚಿಕೆಯಲ್ಲಿ ಶತ್ರುನಾಶ ತಂತ್ರವನ್ನು ತೋರಿಸ್ತೇನೆ. ನಾನು ಬಹಳಷ್ಟು ತಂತ್ರವಿಧಾನಗಳನ್ನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೀವು ನಮ್ಮ ಚಾನೆಲ್ನ ಪ್ಲೇಲಿಸ್ಟಲ್ಲಿ ನೋಡೋದ್ರಿಂದ ನಿಮ್ಮ ಸಮಸ್ಯೆಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಅವುಗಳಲ್ಲಿ ನಿಮಗೆ ಆಚರಿಸಲು ಅನುಕೂಲ ಇರತಕ್ಕಂತಹ ತಂತ್ರವಿಧಾನಗಳನ್ನು ನೀವು ಸಹ ಪ್ರಯತ್ನ ಮಾಡಬಹುದು. ತಂತ್ರವಿಧಾನಗಳನ್ನು ಯಾವುದೇ ರೀತಿಯ ದುರುದ್ದೇಶಕ್ಕಾಗಿ ಬಳಸ್ಕೊಳ್ಬಾರ್ದು. ಶತ್ರುಗಳಿಂದ ಸಮಸ್ಯೆ ಇದ್ದರೆ ಅವರು ನಮ್ಮ ಒಂದು ವಿಚಾರದಲ್ಲಿ ತಲೆ ಹಾಕಿದೆ, ಅವರು ನಮ್ಮ ವಿಚಾರವನ್ನು ಎಲ್ಲೂ ಮಾತಾಡದೆ ಅವರ ಬಾಯಿಗೆ ಬೀಗ ಹಾಕತಕ್ಕಂತಹ ಒಂದು ಉಪಾಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ತೋರಿಸ್ಕೊಡ್ತೇನೆ. ಬಹಳಷ್ಟು ಜನ ಈ ವಿಚಾರವಾಗಿ ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿದ್ದೀರಿ. ಬಹಳ ಸುಲಭವಾಗಿರ್ತಕ್ಕಂತಹ ತಂತ್ರವಿಧಾನ. ಪ್ರತಿಯೊಬ್ಬರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಶತ್ರುಗಳು ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅನಗತ್ಯವಾಗಿ ನಮಗೆ ಸಮಸ್ಯೆಯನ್ನು ತಂದು ಕೊಡ್ತಾ ಇರ್ತಾರೆ. ನಾವು ಎಷ್ಟೇ ಅವರಿಗೆ ಬೇಡಿಕೊಂಡ್ರೂ ಸಹ ನಮಗೆ ತೊಂದರೆ ಕೊಡೋದನ್ನು ಮಾತ್ರ ಅವರು ನಿಲ್ಲಿಸೋದಿಲ್ಲ. ಇನ್ನು ಕೆಲವರು ಇರ್ತಾರೆ, ಅವರ ಬಳಿ ಹಣಬಲ, ತೋಳ್ಬಲ, ಜನಬಲ, ಅವರನ್ನು ನಾವು ಎದುರಿಸಲಿಕ್ಕೆ ಸಾಧ್ಯನೇ ಇರೋಲ್ಲ. ಅಂತಹ ಸಮಯದಲ್ಲಿ ತಂತ್ರವಿಧಾನಗಳಲ್ಲಿ ಶಕ್ತಿಯುತವಾದಂತಹ ಒಂದು ಈ ಉಪಾಯವನ್ನು ಪ್ರಯತ್ನ ಮಾಡಿ. ನಿಮ್ಮ ಶತ್ರು ನಿಮ್ಮ ಬಗ್ಗೆ ಆಲೋಚನೆ ಸಹ ಮಾಡಲು ಭಯಭೀತನಾಗಿರ್ತಾನೆ. ನಮಗಾಗಬೇಕಾಗಿರುವಂಥ ಲಾಭ ಏನು? ಆ ಶತ್ರು ಎಂಬಂತಹ ವ್ಯಕ್ತಿ ನಮ್ಮ ವಿಚಾರದಲ್ಲಿ ಯಾವುದೇ ರೀತಿ ಮಾತನಾಡದೆ ನಮ್ಮ ಪಾಡಿಗೆ ನಾವಿರೋದಕ್ಕೆ, ಅವನಿಂದ ನಮಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು. ಈ ರೀತಿ ಆಲೋಚನೆಯಲ್ಲಿರ್ತಕ್ಕಂತಹ ಯಾರಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಈ ಉಪಾಯವನ್ನು ಭಾನುವಾರದಂದು ಯಾವ ಸಮಯದಲ್ಲಾದರೂ ಪ್ರಯತ್ನ ಮಾಡಬಹುದು. ಭಾನುವಾರದಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಯಾವ ರೀತಿ ಮಾಡಬೇಕು ಈ ಒಂದು ತಂತ್ರವಿಧಾನವನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ತಂತ್ರವಿಧಾನದ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ಒಂದು ಚಾನಲ್ನಲ್ಲಿ ಇರತಕ್ಕಂತಹ ವಿಡಿಯೋ ನೋಡ್ತಿದ್ರೆ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ವಿಚಾರಕ್ಕೆ ಹೋಗೋಣ. ನಾನೀಗ ಹೇಳಿದಂತಹ ಶತ್ರುನಾಶನ ತಂತ್ರಕ್ಕೆ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಯಂತ್ರವನ್ನು ಕಪ್ಪು ಬಣ್ಣದ ಪೆನ್ನಿಂದ ಪ್ರಯತ್ನ ಮಾಡಬಹುದು ಬರೀಲಿಕ್ಕೆ. ನಾನು ನಿಮಗೆ ಇಲ್ಲಿ ಕಾಣಲಿ ಎಂಬ ಉದ್ದೇಶಕ್ಕೆ ಇಲ್ಲಿ ಮಾರ್ಕರ್ನ ಬಳಸ್ತಾ ಇದ್ದೇನೆ. ಶತ್ರುನಾಶನ ಯಂತ್ರ ರಚನೆ ಹೇಗಿರ್ತದೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸರಳವಾದದ್ದು, ಸುಲಭ ರೀತಿಯಲ್ಲಿ. ಯಾಕಂದರೆ ಪ್ರತಿಯೊಬ್ಬರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಹಾಗೆ ಬಹಳಷ್ಟು ಜನ, ಗುರುಗಳೇ, ಈ ವಿಚಾರದಲ್ಲಿ ಸಾಕಷ್ಟು ನೊಂದಿದ್ದೇನೆ, ಶತ್ರುಗಳ ವಿಚಾರದಲ್ಲಿ ಬಹಳಷ್ಟು ಮನ ನೊಂದಿದ್ದೇನೆ, ಸಾಕಷ್ಟು ಸಮಸ್ಯೆಗಳು ಕೊಡ್ತಾ ಇದ್ದಾರೆ, ಜೀವನವೇ ಬೇಸರವಾಗಿಬಿಟ್ಟಿದೆ. ಇನ್ನೂ ಕೆಲವರು ನೆರೆಹೊರೆಯವರು, ನಾವು ವಾಸ ಮಾಡ್ತಕ್ಕಂತಹ ಪಕ್ಕದಲ್ಲಿರ್ತಕ್ಕಂಥವರು, ನಮ್ಮ ಬಂಧುಗಳು, ನಾವು ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗಲಿಕ್ಕೂ ಸಾಧ್ಯವಿರೋದಿಲ್ಲ. ಇವ್ರ ಸಮಸ್ಯೆಗಳಿಗೆ ನಾವಲ್ಲಿ ಜೀವನ ಮಾಡಲಿಕ್ಕೂ ಕಷ್ಟವಾಗಿರ್ತದೆ. ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂಥವರು ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು.
ಯಂತ್ರ ರಚನೆ ಮಾಡುವಾಗ ದಯಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ. ಇದಾದ ನಂತರ ಇವುಗಳಲ್ಲಿ ಕೆಲವೊಂದು ದೈವಿಕ ಬೀಜಾಕ್ಷರಗಳು ಹಾಗೆ ದೈವಿಕ ಸಂಖ್ಯೆಗಳನ್ನ ಬರೀಬೇಕಾಗಿರ್ತದೆ. ಅದನ್ನು ಸಹ ನಾನು ಮಾರ್ಕರ್ನ ಸಹಾಯದಲ್ಲೇ ಬರೆದು ತೋರಿಸ್ತೇನೆ. ಮೊದಲಿಗೆ ಈ ತ್ರಿಕೋನಗಳಿರ್ತಕ್ಕಂತಹ 4 ಬದಿಯಲ್ಲೂ ಕ್ರೀಮ್ ಎಂಬ ಬೀಜಾಕ್ಷರವನ್ನು ಬರೀಬೇಕಾಗಿರ್ತದೆ. 4 ತ್ರಿಕೋನದಲ್ಲೂ ಕ್ರೀಮ್ ಎಂಬ ಬೀಜಾಕ್ಷರಗಳನ್ನು ಬರೀಬೇಕು. ಹೀಗೆ ಬಹಳಷ್ಟು ಜನ ಸುಲಭವಾಗಿರೋ ವಿಧಾನ ಹೇಳಿಕೊಡಿ ಗುರುಗಳೇ, ನಗರ ಪ್ರದೇಶಗಳಲ್ಲಿರ್ತೀವಿ, ನಮ್ಮಿಂದ ಮಾಡಲು ಅನುಕೂಲ ಇರಬೇಕು, ಆ ರೀತಿಯ ವಿದ್ಯೆಗಳನ್ನು ಹೇಳ್ಕೊಡಿ ಎಂದು ಬಹಳಷ್ಟು ಜನ ಈ ಒಂದು ತಂತ್ರವಿಧಾನವನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಈ ಯಂತ್ರದ ಮಧ್ಯಭಾಗದಲ್ಲಿ ಶತ್ರುಗಳ ಹೆಸರು ಬರೀಬಹುದು. ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರುಗಳನ್ನ ಬರೀಬಹುದಾ ಅಂತ. ಈ ತಂತ್ರದಲ್ಲಿ 2 ಅಥವಾ 3 ವ್ಯಕ್ತಿಗಳನ್ನು ಸೇರಿಸಬಹುದು. ಇದರ ಮಧ್ಯಭಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರೀಬೇಕು. 2 ಅಥವಾ 3 ವ್ಯಕ್ತಿಗಳ ಹೆಸರನ್ನು ನಾವಿಲ್ಲಿ ಒಂದೇ ಯಂತ್ರದಲ್ಲಿಯೂ ಸಹ ಪ್ರಯತ್ನ ಮಾಡಬಹುದು. ಆದರೆ ಮಂತ್ರ ಓದುವಾಗ ಸ್ವಲ್ಪ ಸಮಸ್ಯೆ ಕಾಡುತ್ತೆ. ಅದನ್ನು ನಾನು ನಿಮಗೆ ಮುಂದೆ ಹೇಳ್ಕೊಡ್ತೇನೆ, ಮಂತ್ರ ಓದುವಾಗ ಹೇಗೆ ಮಾಡಬೇಕು ಅನ್ನೋದು ಹೇಳಿ. ಸೊ ಇದಾದ ಮೇಲೆ ನಾವೀಗ ಕೆಲವೊಂದು ದೈವಿಕ ಸಂಖ್ಯೆಗಳನ್ನ ಬರೀಬೇಕು. ನಾವಿಲ್ಲಿ ಬಳಸ್ತಕ್ಕಂಥದ್ದು 2 ಸಂಖ್ಯೆಗಳು. ಈ ತ್ರಿಕೋನದ ಎಡಭಾಗದಲ್ಲಿ 19, ಬಲಭಾಗದಲ್ಲಿ 27. ಅದೇ ರೀತಿ 19, 27, ನಂತರ 19, 27. ಇದೇ ರೀತಿ ನಾವು 4 ತ್ರಿಕೋನಗಳಿಗೂ ಸಂಖ್ಯೆಗಳನ್ನ ಬರೀಬೇಕು. 19 ಮತ್ತು 27 ಎಂಬ ಸಂಖ್ಯೆಯನ್ನು ಬರೆದಿದ್ದೇವೆ. ವೀಕ್ಷಕರೇ, ನಾನಿಲ್ಲಿ ಕಪ್ಪು ಬಣ್ಣದ ಮಾರ್ಕರ್ನ ಬಳಸಿದ್ದೇನೆ. ನೀವು ಸಹ ಕಪ್ಪು ಬಣ್ಣದ ಪೆನ್ ಅಥವಾ ಮಾರ್ಕರ್ನಿಂದಲೇ ಯಂತ್ರವನ್ನು ರಚನೆಯನ್ನು ಮಾಡಬಹುದು. ಈ ಯಂತ್ರವನ್ನು ತಾವು ನೋಡಿ, ಭೋಜಪತ್ರೆಯ ಮೇಲೆ ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಈ ರೀತಿ ಭೋಜಪತ್ರೆ ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ, ಗ್ರಂಥಿಗೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಒಂದು 5 ಇಂಚು ಅಥವಾ 5 ಇಂಚ್ ಇರ್ತಕ್ಕಂತಹ ಒಂದು ಭೋಜಪತ್ರೆಯನ್ನು ತರಿಸ್ಕೊಳ್ಳಿ. ಈಗ ಈ ರೀತಿ ನಿಮಗೆ ಹತ್ತಿರದಲ್ಲಿ ನನಗೆ ಇದು ಸಿಗ್ತಾ ಇಲ್ಲ ಅಂದರೆ ಆನ್ಲೈನಲ್ಲೂ ಬಹಳಷ್ಟು ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರದಲ್ಲೆಲ್ಲ ಸಿಗುತ್ತೆ. ನೀವು ಅಲ್ಲಿ ಸಹ ಈ ರೀತಿ ಭೋಜಪತ್ರೆಯನ್ನು ತರಿಸ್ಕೊಳ್ಬಹುದು. ಈಗ ನಾನು ತೋರಿಸ್ತಕ್ಕಂತಹ ಈ ಯಂತ್ರವನ್ನು ತಾವು ಬಿಳಿ ಹಾಳೆಯ ಮೇಲೆ ರಚನೆ ಮಾಡಬಾರ್ದು. ಸಾಧ್ಯವಾದಷ್ಟು ಭೋಜಪತ್ರೆಯ ಮೇಲೆ ಯಂತ್ರವನ್ನು ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈ ಭೋಜಪತ್ರೆಯ ಮೇಲೆ ಯಂತ್ರ ರಚನೆ ಮಾಡಲಿಕ್ಕೆ ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ಪೆನ್ನನ್ನು ಬಳಸಬಹುದು. ಈಗ ಭೋಜಪತ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವರಿಗೆ ಸಿಗ್ತಿರಲ್ಲ. ಸೊ ಅಂಥವರು ಬಿಳಿ ಹಾಳೆ ಮೇಲೆ ಸಹ ಈ ರೀತಿ ಯಂತ್ರವನ್ನು ರಚನೆ ಮಾಡಬಹುದು. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ. ಭೋಜಪತ್ರೆಯ ಮೇಲೆ ಯಂತ್ರ ರಚನೆ ಮಾಡೋದ್ರಿಂದ ನಾವು ಈ ತಂತ್ರದಿಂದ ಬೇಗನೆ ಫಲ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈಗ ನಾವು ರಚನೆ ಮಾಡಿರ್ತಕ್ಕಂತಹ ಈ ಒಂದು ಯಂತ್ರವನ್ನು ನಮ್ಮ ಮುಂಬದಿಯಲ್ಲಿ ಇಟ್ಕೊಂಡು ಲೆಮನ್ ತಗೊಳ್ಳಿ. ಅಂದರೆ ಲಿಂಬೆಹಣ್ಣು ಲೆಮನ್ ತೆಗೆದುಕೊಳ್ಬೇಕು. ಲೆಮನ್ ತೆಗೆದುಕೊಂಡು ಈ ಕಾರ್ಯ ಏನು ಮಾಡ್ತಾ ಇದ್ದೀವಿ ನಾವು, ಈ ಒಂದು ಶತ್ರುನಾಶನ ಕ್ರಿಯೆ. ಸೊ ಈ ತಂತ್ರಕ್ಕೆ ಸಂಬಂಧಿಸಿದ ಹಾಗೆ ಒಂದು ಮಂತ್ರವನ್ನು ಜಪ ಮಾಡಬೇಕಾಗಿರ್ತದೆ. ಓಂ ಹೂಂ ಜೂಂ ಭಂ ಕಾಲಭೈರವಾಯ ಅಮುಕಂ ಶತ್ರು ವಿನಾಶಾಯ ಭೀಷಣಾಯ ನಮಃ. ಈ ಒಂದು ಮಂತ್ರವನ್ನು ತಾವು ಒಬ್ಬ ವ್ಯಕ್ತಿಗೆ ಪ್ರಯತ್ನ ಮಾಡ್ತಾ ಇದ್ದರೆ 58 ಬಾರಿ ಮಂತ್ರ ಪಠನೆ ಮಾಡಬೇಕಾಗಿರ್ತದೆ. ಲೆಮನ್ನನ್ನು ಬಲಗೈಯಲ್ಲಿಟ್ಕೊಳ್ಳಿ, ಒಂದು ಲಿಂಬೆಹಣ್ಣು ಬಲಗೈಯಲ್ಲಿಟ್ಕೊಳ್ಳಿ. ಮಂತ್ರವನ್ನು ನೀವು 58 ಬಾರಿ ಜಪಿಸಬೇಕಾಗಿರ್ತದೆ. ಮಂತ್ರವನ್ನು ಜಪಿಸುವಾಗ ಮಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಅಮುಕಂ ಎಂಬ ಪದವನ್ನು ಓದಬಾರ್ದು. ಅಮುಕಂ ಎಂಬ ಪದದ ಬದಲಿಗೆ ಈ ಯಂತ್ರದಲ್ಲಿ ನೀವು ಯಾವ ವ್ಯಕ್ತಿಯನ್ನು ಸೇರಿಸಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ನೀವು ಮಂತ್ರ ಪಠನೆ ಮಾಡಬೇಕು 58 ಬಾರಿ ಪ್ರತಿಯೊಬ್ಬ ವ್ಯಕ್ತಿಗೂ. ನಾನು ಇಲ್ಲಿ ಒಂದೇ ಹೆಸರನ್ನು ಬರೆದಿದ್ದೇನೆ. ಮಂತ್ರ ಓದುವಾಗ ವ್ಯಕ್ತಿಯ ಹೆಸರನ್ನು ಸೇರಿಸಿ ನೀವು 58 ಬಾರಿ ಮಂತ್ರ ಜಪಿಸಬೇಕು. ಮಂತ್ರವನ್ನು ಬರೆದು ಸಹ ತೋರಿಸ್ತೇನೆ ನಿಮಗೆಲ್ಲ ಕಾಣಲಿ ಎಂಬ ಉದ್ದೇಶಕ್ಕಾಗಿ. ನಾನೀಗ 2-3 ವ್ಯಕ್ತಿಗಳಿಗೆ ಈ ಒಂದು ಉಪಾಯವನ್ನು ಮಾಡೋದು ಹೇಗೆ ಎಂಬುದನ್ನು ನಾನು ಈಗಲೇ ಹೇಳ್ಕೊಡ್ತೇನೆ ನಿಮಗೆ. ಮೊದಲಿಗೆ ಮಂತ್ರವನ್ನು ಬರೆದು ತೋರಿಸ್ತೇನೆ. ಓಂ
ಓಂ ಜೂಂ ಭಂ ಕಾಲಭೈರವಾಯ ಅಮುಕಂ ಶತ್ರುವಿನಾಶಾಯ ವಿಷಣಾಯ ನಮಃ. ಮಂತ್ರವನ್ನು ನಿಮಗೆ ಕಾಣಲಿ ಅಂತ ಬಿಳಿ ಹಾಳೆಯಲ್ಲಿ ಬರೆದಿದ್ದೇನೆ. ಓಂ ಹೂಂ ಜೂಂ ಭಂ ಕಾಲಭೈರವಾಯ ಅಮುಕಂ ಶತ್ರುವಿನಾಶಾಯ ವಿಷಣಾಯ ನಮಃ. ಈ ಅಮುಕಂ ಎಂಬ ಪದವನ್ನು ಬರೀಬಾರ್ದು. ಈ ಸ್ಥಳದಲ್ಲಿ ವ್ಯಕ್ತಿ ಹೆಸರನ್ನು ಬರೆದು ನೀವು ಈ ಒಂದು ಬರೆದಿಟ್ಕೊಳ್ಳಿ. ಅದನ್ನು ನೋಡಿಕೊಂಡು ಸಹ ನೀವು ಮಂತ್ರವನ್ನು ಓದಬಹುದು 58 ಬಾರಿ. ಈಗ ನಾವಿಲ್ಲಿ 2 ವ್ಯಕ್ತಿಗಳಿಗೆ ಒಂದೇ ತಂತ್ರವನ್ನು ಪ್ರಯೋಗ ಮಾಡ್ತಾ ಇದ್ದೀವಿ. ಅಂದರೆ ನೀವು ಈ ಯಂತ್ರದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಹೆಸರನ್ನು ಈ ಕೆಳಭಾಗದಲ್ಲಿ ಬರೀಬಹುದು. ಇದೇ ಮಂತ್ರವನ್ನು ನೀವು ಒಬ್ಬ ವ್ಯಕ್ತಿಗೆ 58 ಬಾರಿ ರೀತಿ ಮಂತ್ರವನ್ನು ಹೆಸರನ್ನು ಬದಲಾಯಿಸಿ ಮತ್ತೆ 2ನೇ ವ್ಯಕ್ತಿಗೂ 58 ಬಾರಿ, ಈ ರೀತಿ ಪ್ರತಿ ವ್ಯಕ್ತಿಗೂ 58 ಬಾರಿ ರೀತಿಯಲ್ಲಿ ನೀವು ಮಂತ್ರವನ್ನು ಪಠಿಸಬೇಕಾಗಿರ್ತದೆ. ಈಗ ಪ್ರತಿ ವ್ಯಕ್ತಿಗೂ 58 ಬಾರಿಯ ರೀತಿಯಲ್ಲಿ ನಾವು ಮಂತ್ರ ಪಠನೆ ಮಾಡಿದ್ದು ಸಮಾಪ್ತಿಯಾದ ಮೇಲೆ ಲಿಂಬೆಹಣ್ಣನ್ನು ಬಲಗೈಯಲ್ಲಿ ಹಿಡಿದಿರಬೇಕು. ಮಂತ್ರ ಜಪಿಸುವಾಗ ಲಿಂಬೆಹಣ್ಣನ್ನು ಬಲಗೈಯಲ್ಲಿ ಹಿಡಿದು ನಾನೀಗ ತೋರಿಸಿದಂತಹ ಮಂತ್ರವನ್ನು ತಾವು 58 ಬಾರಿ ಜಪಿಸಬೇಕಾಗಿರ್ತದೆ. 58 ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ಮೇಲೆ ನೀವು ರಚನೆ ಮಾಡಿರ್ತಕ್ಕಂತಹ ಯಂತ್ರ ಬಿಳಿ ಹಾಳೆಯಲ್ಲಿ ಮಾಡಿದರೆ ಈ ಯಂತ್ರ, ಅಥವಾ ಭೋಜಪತ್ರೆಯಲ್ಲಿ ನೀವು ಯಂತ್ರ ರಚನೆ ಮಾಡಿದರೆ ಈ ಭೋಜಪತ್ರೆ, ಲೆಮನ್ ತೆಗೆದುಕೊಂಡು ಹುತ್ತದ ಬಳಿ ಹೋಗಬೇಕು. ಹುತ್ತದ ಬಳಿ ಹೋಗಿ ನಾವು ಬರೆದಿರ್ತಕ್ಕಂತಹ ಈ ಯಂತ್ರವನ್ನು 4 ರೀತಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಯಂತ್ರವನ್ನು ನೀವು ಹುತ್ತದ ಮಧ್ಯಭಾಗದಲ್ಲಿ, ಅಂದರೆ ಹುತ್ತದಲ್ಲಿ ನಾವು ಬರೆದಿರ್ತಕ್ಕಂತಹ ಯಂತ್ರವನ್ನು ಹಾಕಿ ಬರಬೇಕು. ಅದು ಭೋಜಪಾತ್ರೆಯಲ್ಲಿ ಬರೆದಿರ್ತಕ್ಕಂತಹ ಯಂತ್ರವಾದರೂ ಸರಿ, ಅಥವಾ ಬಿಳಿ ಹಾಳೆಯಲ್ಲಿ ಯಂತ್ರವನ್ನು ಬರೆದಿದ್ರೂ ಸರಿ, ಯಂತ್ರವನ್ನು ನಾವು ಹುತ್ತದಲ್ಲಿ ಹಾಕಬೇಕು. ನಂತರ ಏನು ಮಾಡಬೇಕು, ಈ ಲೆಮನ್ ಇದೆಯಲ್ಲ, ಈ ಲೆಮನ್ನನ್ನು ನಾವು ಮಂತ್ರ ಜಪ ಮಾಡುವಾಗ ನಮ್ಮ ಬಲಗೈಯಲ್ಲಿ ಹಿಡ್ದಿದ್ವಿ. ಈ ಒಂದು ಲಿಂಬೆಹಣ್ಣನ್ನು ಅಲ್ಲಿ 4 ಭಾಗವಾಗಿ ಕತ್ತರಿಸಿ, ಲಿಂಬೆಹಣ್ಣನ್ನು 4 ಭಾಗವಾಗಿ ಕತ್ತರಿಸಿ ಹುತ್ತದ 4 ಬದಿಯಲ್ಲೂ ಒಂದೊಂದು ಹೋಳನ್ನು ಇಟ್ಟು ಬನ್ನಿ. 4 ಹೋಳಾಗಿ ಕಟ್ ಮಾಡಿ ಹುತ್ತದ 4 ಬದಿಯಲ್ಲೂ ಒಂದೊಂದು ಹೋಳಾಗಿ ಇಟ್ಟು ಬರಬೇಕು. ಯಂತ್ರ ರಚನೆ ಮಾಡಿದ್ದೀವಲ್ಲ ನಾವು 4 ಈ ರೀತಿ. ಸೊ ಹುತ್ತದ 4 ಬದಿಯಲ್ಲೂ ಈ ಲಿಂಬೆಹಣ್ಣನ್ನು ನೀವು 4 ಪೀಸ್ಗಳಾಗಿ ಕಟ್ ಮಾಡಿರ್ತೀರಿ. ಆ ಒಂದೊಂದು ದಿಕ್ಕಿಗೂ ಸಹ ಒಂದು ಹೋಳನ್ನಾಗಿ ಇಟ್ಟು ಬರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯಿಂದ ಕೂಡಿದಂತಹ ತಂತ್ರವಿಧಾನ. ತಂತ್ರಶಾಸ್ತ್ರಗಳಲ್ಲಿ ಬಹಳ ಶಕ್ತಿಯುತವಾಗಿ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ವಿಧಾನ. ಶತ್ರುಗಳು ಈ ಒಂದು ಉಪಾಯ ಪ್ರಯತ್ನ ಮಾಡಿದ ನಂತರ ನಿಮ್ಮ ಹತ್ರ ಬರಲಿಕ್ಕೂ ಸಹ ಭಯಭೀತರಾಗ್ತಾರೆ. ನಿಮ್ಮ ವಿಚಾರವನ್ನು ಮಾತನಾಡದೇ ಬಿಟ್ಬಿಡ್ತಾರೆ. ಯಾವುದೋ ಒಂದು ಕುಟುಂಬ ವಿಚಾರಗಳು ಅಥವಾ ಯಾರೋ ಒಬ್ಬ 3ನೇ ವ್ಯಕ್ತಿಯಿಂದ ಸಮಸ್ಯೆಗಳಾಗ್ತಾ ಇರ್ತದೆ ಇಬ್ಬರ ನಡುವೆ. ಯಾವುದೋ ಒಂದು ಆಸ್ತಿ ವಿಚಾರ ಇರಬಹುದು, ಅಥವಾ ನಮ್ಮ ಗೌರವಕ್ಕೆ ಅಥವಾ ನಮ್ಮ ಒಂದು ಬಲಹೀನತೆ ಅವನ ಹತ್ರ ಯಾವುದಾದ್ರೂ ಒಂದು ಉಳಿದಿರ್ತದೆ. ಅಂದರೆ ಯಾವುದೋ ಒಂದು ವಿಚಾರವನ್ನು ನೀವು ಅವನ ಹತ್ರ ಹೇಳ್ಕೊಂಡಿರ್ತೀರ, ಅದನ್ನು ಇಟ್ಕೊಂಡು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು. ಈ ರೀತಿ ಇದರಲ್ಲಿ ಬಹಳಷ್ಟು ಜನ ಸ್ತ್ರೀಯರು ಕರೆ ಮಾಡಿದ್ದಾರೆ ನಮಗೆ. ಈ ರೀತಿ ನನ್ನ ಒಂದು ವಿಚಾರ ಅವನ ಹತ್ರ ಇರೋದ್ರಿಂದ ಇದರಿಂದ ನನಗೆ ತುಂಬ ಸಮಸ್ಯೆ ಕೊಡ್ತಾ ಇದ್ದಾನೆ ಆ ವ್ಯಕ್ತಿ, ಈ ರೀತಿ ಎಲ್ಲ ಹೇಳ್ಕೊಂಡಿರ್ತಾರೆ. ಈ ಒಂದು ಉಪಾಯವನ್ನು ಮಾಡೋದ್ರಿಂದ ಏನಾಗ್ತದೆ ಅಂದರೆ, ನಿಮ್ಮ ನೆನಪುಗಳಾಗಲಿ ಅಥವಾ ನಿಮ್ಮ ಒಂದು ವಿಚಾರವನ್ನು ಇನ್ನೊಬ್ಬರ ಹತ್ರ ಹೇಳಿಕೊಳ್ಳುವಂಥದ್ದು, ಅವನಿಗೆ ಮಾನಸಿಕವಾಗಿ ಆ ಆಲೋಚನೆಗಳು ಅವನ ಮೈಂಡಿಂದ ಹೊರಗಡೆ ಹೋಗ್ಬಿಡ್ತದೆ. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ಈ ಒಂದು ಉಪಾಯವನ್ನು ಅನೇಕರು, ಗುರುಗಳೇ ಶತ್ರುಗಳು ಅಂದರೆ ಈಗ ನಾವು ಕೆಲವೊಂದು ಬಾರಿ ಕೋರ್ಟಲ್ಲಿ ಕೆಲವೊಂದು ವಿಚಾರಣೆಗಳು ನಡೀತಾ ಇರ್ತದೆ, ಅವರಿಂದ ಜಯ ಪಡೀಲಿಕ್ಕೂ ಈ ರೀತಿ ಪ್ರಯತ್ನ ಮಾಡಬಹುದು. ಅಂದರೆ ಖಂಡಿತವಾಗ್ಲೂ ನೀವು ಆ ವಿಚಾರವಾಗಿಯೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ಕೊಳ್ಬಹುದು. ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನೀವು ಮಾಡ್ತಕ್ಕಂತಹ ಈ ತಂತ್ರವಿಧಾನದಲ್ಲಿ ಶೀಘ್ರವಾಗಿ ನಿಮಗೆ ಫಲವನ್ನು ಪ್ರಸಾದಿಸಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಇನ್ನಷ್ಟು ತಂತ್ರ ವಿಧಾನಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.